ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹಿಂಗಾರು ತಿನ್ನುವ ಹುಳು, ಅಡಿಕೆಯಲ್ಲಿ ಬರ್ತಕ್ಕಂಥ ಹಿಂಗಾರು ತಿನ್ನುವ ಹುಳು ಇನ್ಫ್ಲೋರೆಸೆನ್ಸ್ ಈಟಿಂಗ್ ಕ್ಯಾಟರ್ಪಿಲ್ಲರ್ ಬಗ್ಗೆ ಮಾಹಿತಿ ಕೊಡಬೇಕು ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು 10 ವರ್ಷದ ತೋಟಗಳಲ್ಲಿ ಯಥೇಚ್ಛವಾಗಿ ಬಾಧಿಸ್ತಾ ಇದೆ. ನಾವು ಕ್ಷೇತ್ರ ಭೇಟಿ ಅಥವಾ ತೋಟಗಳನ್ನು ವಿಸಿಟ್ ಮಾಡಿದಾಗ ಇದರ ತೊಂದರೆ ತುಂಬ ಯಥೇಚ್ಛವಾಗಿ ಕಾಣ್ತಾ ಇದೆ. ತುಂಬ ರೈತರುಗಳಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಆಲ್ರೆಡಿ. ಇದನ್ನು ಏನಂದರೆ, ನಾವು ಗೊಬ್ಬರಗಳನ್ನು ಚೆನ್ನಾಗಿ ಕೊಡ್ತೀವಿ, ನೀರಿನ ನಿರ್ವಹಣೆ ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ. ಆದರೆ ಈ ಹುಳಗಳನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನಮಗೆ ಇಳುವರಿಯಲ್ಲಿ ತುಂಬ ಕುಂಠಿತ ಆಗೋದಂತೂ ಸತ್ಯ. ಯಾಕೆ ಇಳುವರಿಯಲ್ಲಿ ಅಡಿಕೆಯಲ್ಲಿ ಈ ಸರಿ 100 ಕ್ವಿಂಟಲ್ ಬೆಳೀತಿದ್ದವರು 70 ಕ್ವಿಂಟಲಿಗೆ ಬಂದಿದ್ದಾರೆ, 70 ಕ್ವಿಂಟಲ್ ಬೆಳೀತಾ 40 ಕ್ವಿಂಟಲ್ ಬಂದಿದ್ದಾರೆ. ಈ ಥರ ನಮಗೆ ಹುಳಗಳು ಕೂಡ ಕಾರಣ ಆಗಿದೆ. ಈ ಏನು ಮಾಡುತ್ತೆ, ಇನ್ಫ್ಲೋರೆಸೆನ್ಸ್ ಈ ಕ್ಯಾಟರ್ಪಿಲ್ಲರು ಪತಂಗದ ಏನು ಮಾಡುತ್ತೆ, ಬಂದು ಹಿಂಗಾರು ಹಿಂದ್ಗಡೆ ಮೊಟ್ಟೆ ಇಟ್ಟು ಅದು ಆ ಮೊಟ್ಟೆ ಹ್ಯಾಚ್ ಆಗಿಬಿಟ್ಟು ಒಳಗಡೆ ಹಿಂಗಾರನ್ನು ಫೀಡ್ ತಿಂತಾ ಹೋಗುತ್ತೆ. ಆಗೇನಾಗುತ್ತೆ, ನಮ್ಮ ಹಿಂಗಾರು ಸರಿಯಾಗಿ ಓಪನ್ನೇ ಆಗೋದಿಲ್ಲ. ಹಿಂಗಾರು ಓಪನ್ ಆಗೋಕ್ಕಿಂತ ಮುಂಚೆನೇ ಅದರಲ್ಲಿ 60 to 90% ಡ್ಯಾಮೇಜ್ ಆಗೋಗಿರುತ್ತೆ. ಕ್ರಮೇಣವಾಗಿ ಏನಾಗುತ್ತೆ, ಹಿಂಗಾರನ್ನು ಪೂರ್ತಿ ತಿಂದುಬಿಟ್ಟು ಅದು ಹಿಂಗಾರಲ್ಲೇ ನಿಮಗೆ ಹಿಂಗೆ ಜೋತ್ ಬಿದ್ದಿರುತ್ತೆ ಅಲ್ವಾ. ಇದು ನೀವೆಲ್ಲ ತೋಟದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಏನಾಗ್ತಿದೆ, ಈ ಸಕ್ಕಿಂಗ್ ಪೆಸ್ಟು, ಈ ಪಾಮಪಿಡ್ಡು ಅದೆಲ್ಲ ಹಿಂಗಾರಲ್ಲಿ ತುಂಬ ಯಥೇಚ್ಛವಾಗಿ ಕಾಣಿಸ್ತಿದೆ. ಹಾಗಾಗಿ ಇದಕ್ಕೆ ನಾವು ಸ್ಪ್ರೇ ತಗೊಳೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ನಮಗೆ ಅಡಿಕೆ ಇಳುವರಿಯಲ್ಲಿ ತುಂಬ ಕುಂಠಿತ ಆಗೇ ಆಗುತ್ತೆ. ಇದು ಮಾತ್ರ ಖಂಡಿತ. ಹಾಗಾಗಿ ನಾವೇ ಅಬ್ಸರ್ವೇಷನ್ ಮಾಡೋದನ್ನು ಕಲಿಬೇಕು, ಪ್ಲ್ಯಾಂಟನ್ನು ಐಡೆಂಟಿಫೈ ಮಾಡಬೇಕು. ಹುಳ ಐಡೆಂಟಿಫೈ ಮಾಡಿದ ಮೇಲೆ ನೀವು ಇಮಿಡಿಯೇಟಾಗಿ ಸ್ಪ್ರೇ ತೊಗೋಬೇಕು. ಸ್ಪ್ರೇ ಏನು ಹಾಗೆ ಸುಮ್ಮನೆ ನಾವು ಹುಳ ಕಂಡಿದೆ ನಾವು ಅಂತೇಳಿ ಸ್ಪ್ರೇ ಮಾಡ್ಕೊಳೋದಲ್ಲ, ಅದು ಸಿಸ್ಟಮೆಟಿಕ್ ವೇಲಿ ನೀವು ಸ್ಪ್ರೇ ಮಾಡಬೇಕು. ಹಂತವಾಗಿ ನಾವು ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಫಸ್ಟ್ ನೀವೇನು ಮಾಡಬೇಕು, ಅಲ್ಲಿ ಹಿಂಗಾರು ಆ ಥರ ಡ್ಯಾಮೇಜ್ ಆಗಿರೋ ಹಿಂಗಾರು ಐಡೆಂಟಿಫೈ ಮಾಡಬೇಕು. ನಿಮಗೆ 90% ಡ್ಯಾಮೇಜ್ ಆಗಿದೆಯಾ, ಅದನ್ನು ರಿಮೂವ್ ಮಾಡಿಬಿಟ್ಟು ಹೊರಗಡೆ ಹೋಗಿ ಸುಟ್ಟಾಕ್ಬಿಡಿ ಒಂದು. ಆಮೇಲೆ ಏನು ಮಾಡಿ, ಕೆಲವೊಂದು ಹಿಂಗಾರುಗಳು ಈಗಿನೂ ಅದು ಡ್ಯಾಮೇಜಸ್ ಶುರುವಾಗಿರುತ್ತೆ. ಆ ಥರದ ಹಿಂಗಾರುಗಳನ್ನು ನೀವು ಓಪನ್ ಮಾಡಿ, ಅದು ಬ್ರೌನ್ ಕಲರ್ ಟರ್ನ್ ಆಗಿರುತ್ತಲ್ಲ ಹಿಂಗಾರು, ಅಂದರೆ ಆಲ್ರೆಡಿ ಮೆಚ್ಯೂರ್ ಆಗಿರೋಂಥ ಹಿಂಗಾರನ್ನು ನೀವು ಹಿಂದ್ಗಡೆ ಸ್ವಲ್ಪ ಟಚ್ ಮಾಡಿಬಿಟ್ಟು ಓಪನ್ ಮಾಡಿ ಅದನ್ನು ಸ್ವಲ್ಪ ಸಡಿಲ ಮಾಡಿ ಅದಕ್ಕೆ ಸ್ಪ್ರೇ ತೊಗೋಬೇಕು. ಆಗೇನಾಗುತ್ತೆ, ನೀವು ಮಾಡ್ತಕ್ಕಂಥ ಕೆಮಿಕಲ್ಲು ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೀವು ಏನಿಲ್ಲ ಐಡೆಂಟಿಫೈ ಮಾಡಿ ಅದನ್ನು ಮಾಡಿದ ತಕ್ಷಣ ಸುಮ್ಮನೆ ಸ್ಪ್ರೇ ತೊಗೊತೀವಿ ಅಂದರೆ ನಿಜವಾಗ್ಲೂ ಕೆಲಸ ಆಗೋದಿಲ್ಲ. ಹಾಗಾಗಿ ಮತ್ತೆ ಗ್ರೀನ್ ಇರ್ತಕ್ಕಂಥ ಹಿಂಗಾರುಗಳನ್ನು ಓಪನ್ ಮಾಡಿಬಿಡಿ. ಆಯಿತಾ. ಅದಾದಮೇಲೆ ಒಂದು ಸರಿ ಸ್ಪ್ರೇ ಮಾಡಿದರೆ ಮುಗಿದೋಯ್ತಾ? ಇಲ್ಲ, ಅದನ್ನು ಐಡೆಂಟಿಫೈ ಮಾಡ್ತಾಯಿರಿ, ನೋಡ್ತಾಯಿರಿ. ಒಂದು ಸರಿ ನೀವೇನೇ ಕೆಮಿಕಲ್ ಮಾಡಿದ್ರೂ ಅದರೊಂದು ರೆಸಿಡ್ಯೂ ಲಿಮಿಟ್ ಅಂತ ಇರುತ್ತೆ. 15 days 20 days 1 monthವರೆಗೂ ಇರುತ್ತೆ. ಒಳ್ಳೆ ಕೆಮಿಕಲ್ಸನ್ನು ಯೂಸ್ ಮಾಡಿ. ನಾನು ಏನೇನು ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಆಮೇಲೆ ಸ್ಪ್ರೇ ಮಾಡಬೇಕಾದ್ರೆ ಆಲ್ಮೋಸ್ಟ್ ಸಕ್ಕಿಂಗ್ ಪೆಸ್ಟ್ಗೂ ಕಂಟ್ರೋಲ್ ಆಗಬೇಕು, ಅದು ರಸ ಇರ್ತಕ್ಕಂಥ ಕೀಟಗಳು ಕಂಟ್ರೋಲ್ ಆಗಬೇಕು, ಮತ್ತು ಚೀವಿಂಗ್ ಇನ್ಸೆಕ್ಟು ಅದನ್ನು ಕಡಿದು ತಿಂತಕ್ಕಂಥ ಹುಳಗಳು ಕೂಡ ಕಂಟ್ರೋಲ್ ಆಗಬೇಕು. ಆ ಥರ ಕೆಮಿಕಲ್ಸನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ಯಾಕೆ ಅಂದರೆ ಯಾವುದೇ ಹಿಂಗಾರಲ್ಲಿ ನೋಡಿದರೆ ಈ ಹುಳು ಜೊತೆಗೆ ಪಾಮಪಿಡ್ ಅಂತ ಇಲ್ಲಿ ಕರಿತೀವಿ, ನುಸಿ ಇದೆ, ಜಿಗಿ ಅಂತೇಳಿ ನೀವು ಕರಿತೀರಾ ಪಿಡ್ಸ್ಗೆ, ಅದು ಇದೆ, ಅವೆಲ್ಲ ಇದೆ. ಹಾಗಾಗಿ ಎಲ್ಲವೂ ಕಂಟ್ರೋಲಿಗೆ ಬರಬೇಕು ಅಂದರೆ ನಾವು ಸಿಸ್ಟಮೆಟಿಕ್ ಮತ್ತು ಕಾಂಟ್ಯಾಕ್ಟ್ ಆ್ಯಕ್ಷನ್ ಇರ್ತಕ್ಕಂಥ ಇನ್ಸೆಕ್ಟಿಸೈಡನ್ನು ನೀವು ಯೂಸ್ ಮಾಡಬೇಕು. ಉದಾಹರಣೆಗೆ ನಾನು ನಿಮಗೆ ಹೇಳಬೇಕು ಅಂದರೆ ಫಿಪ್ನೋರಿಲ್ 40% ಪ್ಲಸ್ ಇಮಿಡಾ 40% ಇರ್ತಕ್ಕಂಥ ಕೆಮಿಕಲ್ಸ್ ತುಂಬ ಇದೆ, ಅದನ್ನು ಯೂಸ್ ಮಾಡಿ. ಅದಾದಮೇಲೆ ನೀವು ಇದನ್ನೇ ಕಂಟ್ರೋಲ್ ಮಾಡಬೇಕು ಅಂತಂದಾಗ ಪ್ರೊಫೆನೋಫಾಸ್ ಸೈಪರ್ಮೆಥ್ರಿನ್ ಕಾಂಬಿನೇಷನ್ ಇರ್ತಕ್ಕಂಥ ಇನ್ಸೆಕ್ಟಿಸೈಡನ್ನು ಯೂಸ್ ಮಾಡಿ. ಈ ಥರ ತುಂಬ ಇನ್ಸೆಕ್ಟಿಸೈಡ್ಸ್ ಇದೆ, ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಿದೆ ಆಯಿತಾ. ಆಮೇಲೆ ಕ್ಲೋರೋಸೈಪರ್ ಇರ್ತಕ್ಕಂಥ ಕಾಂಬಿನೇಷನನ್ನು ಯೂಸ್ ಮಾಡಿ ಆಯಿತಾ. ಹೀಗೆ ನಿಮಗೆ ಅದು ನಿಮ್ಮ ತೋಟದಲ್ಲಿ ಪೆಸ್ಟ್ ಕಾಂಪ್ಲೆಕ್ಸ್ ಯಾವುದು ಹುಳಗಳು ಜಾಸ್ತಿ ಇದೆ ಅದನ್ನು ಮತ್ತು ಏನೇನು ಇನ್ಸೆಕ್ಟ್ಸ್ ಇದೆ ಅದನ್ನು ಐಡೆಂಟಿಫೈ ಮಾಡಿ ಸ್ಪ್ರೇಗಳನ್ನು ಮಾಡಿ. ನೀವು ಸ್ಪ್ರೇಗಳನ್ನು ಇತ್ತೀಚೆಗೆ ಅಡಿಕೆಗಳಲ್ಲಿ ಸ್ವಲ್ಪ ರಿಪೀಟೆಡ್ ಸ್ಪ್ರೇಸ್ ತುಂಬ ನೀಡಿದೆ ನಾವು ನೋಡಿದ ಮಟ್ಟಿಗೆ. ಯಾಕೆ ಅಂದರೆ ಹುಳಗಳ ಬಾಧೆ, ಕೀಟ ಬಾಧೆ ಯಥೇಚ್ಛವಾಗಿದೆ. ಅದನ್ನು ನೀವು ನ್ಯಾಚುರಲಾಗಿ ಕಂಟ್ರೋಲ್ ಮಾಡೋಕ್ಕೂ ನಾವು ಹೇಳಿದ್ವಿ, ಹಸಿರು ಹೊದಿಕೆನ ಮೇಂಟೈನ್ ಮಾಡಿ. ಇಲ್ಲಿ ನೀವು ಹಸಿರು ಜಾಸ್ತಿ ಇತ್ತು ಅಂದರೆ ಮೇಲ್ಗಡೆ ಹುಳುಗಳ ಸಂಖ್ಯೆ ತುಂಬ ಕಮ್ಮಿ ಇರುತ್ತೆ. ಅದಕ್ಕೆ ಏನು ಸಕ್ಕಿಂಗ್ ಪೆಸ್ಟ್ಗಳು ಅಂತೂ ತುಂಬ ರಸ ಇರತಕ್ಕಂಥ ಕೀಟಗಳು ತುಂಬ ಕಮ್ಮಿ ಆಗುತ್ತೆ. ಹಾಗಾಗಿ ತೋಟನ ಸಿಸ್ಟಮೆಟಿಕ್ ವೇಲಿ ಮೇಂಟೈನ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.